ಇಬ್ಬರು ಆರೋಪಿಗಳು ಬಿಹಾರ ರಾಜ್ಯ ವೈಶಾಲಿ ಜಿಲ್ಲೆಗೆ ಸೇರಿದ್ದವರು. ಒಬ್ಬನು ಮಹಿಸಾರ್ ಅಂತ ಒಂದು ವಿಲೇಜ್ಗೆ ಸೇರಿದ್ದವನು, ಇನ್ನೊಬ್ಬನು ಫತೇಪುರ್ ಫುಲ್ವಾರಿ ಅಂತ ಇನ್ನೊಂದು ವಿಲೇಜ್ಗೆ ಸೇರಿದ್ದವರು. ಇವರು ಲಾಸ್ಟ್ ಇಯರ್ ಜನವರಿ 20ನೇ ತಾರೀಕಿನೇ ಅವರ ಇಡೀ ಇಬ್ಬರು ಫ್ಯಾಮಿಲೀಸ್ಗಳನ್ನ ಅಲ್ಲಿಂದ ವೆಕೇಟ್ ಮಾಡಿಸಿ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೋ ನಾಪತ್ತೆ ಆಗಿದ್ದಾರೆ. ಸೊ ಆವಾಗಿಂದ ನಾವು ಇವರನ್ನ ಟೆಕ್ನಿಕಲಿ ಹಿಡಿಯಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೇವೆ. ಮೇ ಬಿ ವೆಸ್ಟ್ ಬೆಂಗಾಲಲ್ಲಿ ಇದ್ದಿರ್ಬೋದು, ಸಮ್ ಇನ್ಫಾರ್ಮೇಶನ್ ವೆಸ್ಟ್ ಬೆಂಗಾಲ್ ಹೋಗಿದ್ದೇವೆ, ಅರುಣಾಚಲ್ ಪ್ರದೇಶ ಹೋಗಿದ್ದೇವೆ, ಅಂಡ್ ಜಾರ್ಖಂಡು ಹೋಗಿದ್ದೇವೆ, ನಾವು ರಾಜಸ್ಥಾನ, ಈ ರೀತಿ ಸುಮಾರು ರಾಜ್ಯಗಳಲ್ಲಿ ನಾವು ಹುಡುಕಾಡಿದ್ದೇವೆ. ಸೊ ಕಾರ್ಯಾಚರಣೆ ನಾವು ನಡೆಸಿದ್ದೆವು. ಬಟ್ ಒಂದು 20 ದಿನದಿಂದ ಇವರು ಅವರ ಸ್ವಂತ ಊರುಗಳಿಗೆ ಬರಬಹುದು, ಬೇರೆ ಯಾವುದೋ ಕೆಲಸಕ್ಕೆ ಊರಿಗೆ ಬರಬಹುದು ಅನ್ನೋ ಒಂದು ಮಾಹಿತಿ ಮೇರೆಗೆ 20 ಕ್ರೈಮ್ ಸ್ಟಾಫ್ ಪ್ಲಸ್ ಇಬ್ಬರು ಡಿವೈಎಸ್ಪಿಸ್, ಇಬ್ಬರು CPS, 4 PSAಗಳ ತಂಡವನ್ನ ನಾವು ಅಲ್ಲಿಗೆ ಕಳಿಸಿದ್ದೇವೆ ವೈಶಾಲಿ ಜಿಲ್ಲೆಗೆ. ಸೊ ಒಂದು ಆಗಸ್ಟ್ 5th ಅಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಬಂದಿದ್ದಾನೆ ಅಂತ ಗೊತ್ತಾಯ್ತು. ನಮ್ಮ ಸಿಬ್ಬಂದಿ ಹೋಗಿ ವಾಚ್ ಮಾಡ್ಕೊಂಡು ಬಂದಿದ್ದಾರೆ, ಬಂದು ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಈಗ ನಾನು ಆಗಸ್ಟ್ 10th 2ನೇ ಸತಿ ಬಂದಿದ್ದಾರೆ ಅಂತ ನಮ್ಮ ಸಿಬ್ಬಂದಿ ಒಂದು 40 ಕಿಲೋಮೀಟರ್ಸ್ ಇವರಿಗೆ ಚೇಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸಂಹೋದೆ ಅಬ್ಸ್ಕಾಂಡೆಡ್. ಅವ್ರಿಗೆ ಗೊತ್ತಾಗಿಲ್ಲ ನಾವು ಚೇಸ್ ಮಾಡ್ತಿದ್ದೇವೆ ಅಂತ. ಬಟ್ ನಮ್ಮವರು ಸೈಟ್ ಮಾಡಿದ್ದಾರೆ ಅವ್ರು. ಸೊ ಬಿಹಾರಲ್ಲೇ ಇದ್ದಾರೆ ಅಂತ ನಮ್ಗೆ ಆವಾಗ ಕನ್ಫರ್ಮ್ ಆಯಿತು. ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಐಸೆಟ್ ಮಾಡಿದ್ದಾರೆ ಅವರು ವಿಟ್ನೆಸ್. ಸೊ ಈ ಆಗಸ್ಟ್ 12th ಇಂಥ ಕಡೆ ಬರ್ತಾನೆ ಅಂತ ನಮ್ಗೆ ಮಾಹಿತಿ ಇತ್ತು. ಅದರ ಪ್ರಕಾರ ನಾವು ಸ್ಟ್ರಾಟಜಿ ಮಾಡಿಕೊಂಡು ನಮ್ಮ ಹಿರಿಯಾಧಿಕಾರಿಗಳು DG ಸರ್, ADG ರಂಗೋ ಸರ್, ADG ಕ್ರೈಮ್ ಸರ್ ಅವರ ಮಾರ್ಗನಿರ್ದೇಶನದಂತೆ DIG ಸರ್ ಗೈಡೆನ್ಸ್ ತಗೊಂಡು ನಾವು ಸೆಕ್ಯೂರಿಟಿ ಸ್ಟ್ರಾಟಜಿ ಮಾಡ್ಕೊಂಡು ಅವರನ್ನು ನಾವು ಅಲ್ಲೇ ಹಿಡಿಯಕ್ಕೆ ಹೋದಾಗ ಅಲ್ಲಿ ಒಂದು ದಾಮೋದರಪುರ ಅಂತ ಒಂದು ಹಳ್ಳಿ ಪಕ್ಕದಲ್ಲಿರುವ ಒಂದು ಫಾರೆಸ್ಟ್ಗೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗಿರ್ತದೆ. ಆ ಫಾರೆಸ್ಟಲ್ಲಿ ಎಷ್ಟೋ 1 hour 2 hours ಹುಡುಕಾಡಿದ್ರು ಸಹ ನಮಗೆ ಕಂಡು ಬಂದಿಲ್ಲ. ಸೊ ಫಾರೆಸ್ಟ್ ಒಳಗಡೆ ಹೋದವನು ಖಂಡಿತ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಫಾರೆಸ್ಟಿಂದ ಹೊರಗಡೆ ಬರ್ತಾರಂತ ಗೆಸ್ ಮಾಡಿ ನಾವು 2 ಕಾರ್ಸು ಪ್ಲಸ್ 2 ಬೈಕ್ಸು ಪೆಟ್ರೋಲಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಫಾರೆಸ್ಟ್ ಸುತ್ತ. ಪೆಟ್ರೋಲಿಂಗ್ ಮಾಡುವಾಗ ನಮ್ಮಲ್ಲಿದ್ದ ಒಂದು ತಂಡಕ್ಕೆ DYSP ಅವರ ನೇತೃತ್ವದಲ್ಲಿದ್ದ ಒಂದು ತಂಡಕ್ಕೆ ಅವರು ಕಾಣಿಸ್ಕೊಂಡಿದ್ರು. ನಮಗೆ ಬೈಕ್ ನಂಬರು, ಬೈಕ್ ಎಲ್ಲ ಗೊತ್ತಾಗಿದೆ. ಸೊ ಹೆಲ್ಮೆಟ್ ಹಾಕೊಂಡಿದ್ರು, ಸೇಮ್ ಇದೇ ರೀತಿ ಇಬ್ಬರು ಬ್ಲ್ಯಾಕ್ ಹೆಲ್ಮೆಟ್ಸ್ ಹಾಕೊಂಡಿದ್ರು. ಇವರೇ ಆಗಿರ್ಬೋದು ಅಂತ ನೋಡ್ಕೊಂಡು ಹೋಗಿದ್ದೇವೆ. 2ನೇ ಸತಿ ಕನ್ಫರ್ಮ್ ಮಾಡ್ಕೋಬೇಕಂತ ಹೇಳಿ ಮತ್ತೊಂದು ಸತಿ ನಾವು ಯೂಟರ್ನ್ ತಗೊಂಡು ಬಂದು ಪಕ್ಕ ಇವರಂತ ಖಚಿತಪಡಿಸ್ಕೊಂಡು ಗಾಡಿ ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಗಾಡಿಯನ್ನ ದಾಟ್ಕೊಂಡು ಹೋಗ್ಬೇಕಂತ ಹೋಗುವ ನಿಟ್ಟಿನಲ್ಲಿ ನಮ್ಮ ವೆಹಿಕಲ್ಗೆ ಟಚ್ ಆಗಿದ್ದಾರೆ. ಟಚ್ ಆಗಿಬಿಟ್ಟು ಇಬ್ಬರು ಸ್ವಲ್ಪ ದೂರದಲ್ಲಿ ಬಿದ್ದ ಮೇಲೆ ನಮ್ಮವರು ಸ್ಟಾಫ್ ಎಲ್ಲರೂ ಹೋಗಿ ಅವ್ರನ್ನ ಓವರ್ ಪವರ್ ಮಾಡಿಬಿಟ್ಟು ಹೆಲ್ಮೆಟ್ ತೆಗೆದು ನೋಡಿದ್ದಾರೆ. ಫಸ್ಟ್ ನೋಡಿದ ತಕ್ಷಣ ಇದು ಅಲೋಕಂಡ್ ನಮನ ಅಂತ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಅವರನ್ನ ದಸ್ತಗಿರಿ ಮಾಡಿ ವೆಹಿಕಲ್ ಹಾಕೊಂಡು ಬಿಹಾರ ರಾಜ್ಯದಿಂದ ಫಸ್ಟ್ ಹೊರಗಡೆ ಬರಬೇಕಂತ ಪ್ರಯತ್ನ ಮಾಡುವಾಗ ದಾಮೋದರಪುರ ಊರಿಗೆ ಸೇರಿದ್ದ ಸುಮಾರು 100 ಜನರು ಗ್ರಾಮಸ್ಥರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ASA ಒಬ್ಬರಿಗೆ ಹಿಡ್ಕೊಂಡು ಮೇ ಬಿ ಕಿಡ್ನಾಪರ್ಸ್ ಅಂತ ಅವರು ಕಲ್ಪನೆ ಮಾಡಿಕೊಂಡ್ರು. ಸೊ ದಾಳಿ ಮಾಡಿ ಅವರ ಕೈಯನ್ನು ಕೂಡ ಮುರಿದಿದ್ದಾರೆ. ಸೊ ಅವರನ್ನು ಕೂಡ ರೆಸ್ಕ್ಯೂ ಮಾಡ್ಕೊಂಡು ಒಟ್ಟಿನಲ್ಲಿ ಇಬ್ಬರು ಆರೋಪಿಗಳನ್ನ ಆದಷ್ಟು ಬೇಗ ಬಿಹಾರದಿಂದ ಕರ್ಕೊಂಡು ಬರಬೇಕಂತ ಲೋಕಲ್ ಪೊಲೀಸ್ ಸ್ಟೇಷನ್ ಪ್ರೊಡ್ಯೂಸ್ ಮಾಡಿಬಿಟ್ಟು ನಾವು ತಕ್ಷಣ ನಿನ್ನೆ ಈವ್ನಿಂಗ್ ವಿತಿನ್ ½ an hour ಒಂದು ಕಡೆ ನಮ್ಮ ಸಿಬ್ಬಂದಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇನ್ನೊಂದು ಟೀಮು ಈಗ ನಮ್ಮ ಬಿಹಾರಿಂದ ಕರ್ಕೊಂಡು ಬಂದು ಈಗ ಜಸ್ಟ್ ಬೀದರ್ಗೆ ರೀಚ್ ಆಗಿದ್ದಾರೆ. ನ್ಯಾಯ ಬಂಧನಕ್ಕೆ ಒಪ್ಪಿಸಕ್ಕೆ ನಾವೀಗ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೀವಿ. ಅಲೋಕ್ ಅಲಿಯಾಸ್ ಅಂಬಾನಿ ಈಸ್ ವೆರಿ ನೋಟೋರಿಯಸ್ ಕ್ರಿಮಿನಲ್. ಅವರು ಬಿಹಾರ ಪೊಲೀಸರು ಟಾಪ್ 10 ವಾಂಟೆಡ್ ಲಿಸ್ಟ್ ಅಲ್ಲಿ ಅವನಿಗೆ ಹಾಕೊಂಡಿದ್ದಾರೆ, ಆ ಪಟ್ಟಿಗೆ ಸೇರಿಸಿದ್ದಾರೆ. 2017 ಫಸ್ಟ್ ಟೈಮ್ ಅವನಿಗೆ ಬಿಹಾರ್ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಸತಿ ಕೂಡ ಅವ್ರಿಗೆ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಅಷ್ಟರಲ್ಲಿ ಮಿರ್ಜಾಪುರ್ UPದಲ್ಲಿ ಒಂದು ಸೇಮ್ ಅಫೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಕೂಡ UP ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿಲ್ಲ, ಒಬ್ಬ ಆರೋಪಿಗೆ ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇವನು ಆ ಕೇಸಲ್ಲಿ ಕೂಡ ಅಬ್ಸ್ಕಾಂಡಿಂಗ್. ಸೊ ಇವನಿಗೆ ಏನ್ ಅನಿಸಿದೆ ಅಂದ್ರೆ ಅಫೆನ್ಸ್ ಮಾಡಿ ಪೊಲೀಸರು ಕಣ್ ತಪ್ಪಿಸಿ ನಾನು ಅಬ್ಸ್ಕಾಂಡಿಂಗ್ ಅಲ್ಲಿ ಇರಬಹುದು, ನಾನು ಪದೇ ಇರಬಹುದು ಅನ್ನೋ ಕಲ್ಪನೆಯಲ್ಲಿದ್ದಾನೆ ಇವನು. ಅಂಡ್ ತುಂಬಾ ನೋಟೋರಿಯಸ್ ಇದ್ದಿದ್ದರಿಂದ ಈವನ್ ಬಿಹಾರ್ ಪೊಲೀಸರು ಕೂಡ ಮೊದಲು ಸಪೋರ್ಟ್ ಮಾಡಿದ್ದಾರೆ. ಬರ್ತಾ ಅವರು ಕೂಡ ಫೋಕಸ್ ಕಳ್ಕೊಂಡರು. ಬಟ್ ನಾವು ಬೀದರ್ ಜನತೆಗೂ ನಾವು ಉತ್ತರ ಕೊಡಬೇಕಾಗಿದೆ ಆಸ್ ಎ ಬೀದರ್ ಪೊಲೀಸ್ ನಾವು. ಸೊ ನಾವು ಮಾತ್ರ ಒಂದು ದಿನ ಕೂಡ ಫೋಕಸ್ ಬಿಟ್ಟಿಲ್ಲ. ಸೊ ಕೊನೆಗೂ ವಿತ್ ಬಿಹಾರ್ ಪೊಲೀಸು ಸಪೋರ್ಟ್ ಹೋದ್ರೆ ಇನ್ನೂ ಲೇಟ್ ಆಗ್ಬೋದು. ಅವ್ರು ನಮ್ಗೆ ಇನ್ನೊಂದು 3 ತಿಂಗಳು, ಇನ್ನೊಂದು 4 ತಿಂಗಳು ತಡೀರಿ ಅಂತ ಹೇಳಿದರು. ಬಟ್ ನಮಗೆ ವೇಟ್ ಮಾಡೋದು ಇಷ್ಟ ಇಲ್ಲ. ಸೊ ಇನ್ಫಾರ್ಮೇಶನ್ ಕೂಡ ಗೌಪ್ಯವಾಗಿ ಇಡಲಿ ಅಂತ ಹೇಳಿ ನಾವು ಕೂಡ ಅಂಡ್ ನಮ್ಮ ಹಿರಿಯರು ಕೂಡ ADG ಸರ್, LNO ಸರ್, DG ಸರ್ ನೀವೇ ಮಾಡಬೇಕು, ಖಂಡಿತವಾಗ ನೀವೇ ಮಾಡ್ಬೇಕು, ನಿಮ್ ಕೈಯಿಂದ ಆಗಬೇಕು ಅಂತ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಕಳಿಸಿದ್ರು. ಈಗ ನಾವೇ ಮಾಡ್ಬೇಕಂತ ಇವರೇ ಈ ಕೇಸಲ್ಲಿದ್ದ ಆರೋಪಿ ಅಲೋಕ್ ಅಲಿಯಾಸ್ ಅಂಬಾನಿ
ಐ ಥಿಂಕ್ 2017 ವಿತ್ AK-47 ಸಮೇತ ಬಿಹಾರ್ ಅವರು ಹಿಡಿದಿದ್ದಾರೆ. ಸೊ ಇವರಿಗೆ ಇಲ್ಲಿಗಲ್ ವೆಪನ್ಸ್ ನೆಟ್ವರ್ಕ್ ಅವ್ರ ಜೊತೆ ಕೂಡ ಸಂಪರ್ಕ ಇದೆ. ವೆರಿ ಸೋಫಿಸ್ಟಿಕೇಟೆಡ್ ವೆಪನ್ಸ್ ಕೂಡ ಯೂಸ್ ಮಾಡ್ತಿದ್ರು ಇವರು, ನಾಟ್ ಓನ್ಲಿ ಕಂಟ್ರಿ ವೆಪನ್ಸ್. ಸೊ ಭಯ ಅನ್ನೋದು ಇರಲಿಲ್ಲ ನಮಗೆ, ಬಟ್ ವಿ ಆರ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಅವ್ರು ಯಾವುದೇ ವೆಪನ್ ತಗೊಂಡು ಬರಲಿ ಅಂತ ಹೇಳಿದ್ರೆ ನಾವು ಕೂಡ ಸಜ್ಜಾಗಿದ್ದೇವೆ. ವಿ ಆರ್ ಆರ್ಮ್ಡ್. ಅರೆಸ್ಟ್ ಮಾಡೋ ಟೈಮ್ಗೆ ಒಂದು ಬ್ಯಾಗ್ ಅನ್ನು ಕ್ಯಾರಿ ಮಾಡ್ತಿದ್ರು ಅವರು. ದೇ ಆರ್ ನಾಟ್ ಪ್ರಿಪೇರ್ಡ್ ಟು ಅಟ್ಯಾಕ್. ಆಕ್ಚುಲಿ ಅವರು ಪೊಲೀಸರು, ಅದು ಕೂಡ ಕರ್ನಾಟಕ ಪೊಲೀಸ್ ಇಲ್ಲಿಗೆ ಬಂದು ಅದು ಕೂಡ ಹಳ್ಳಿ ಒಳಗಡೆ ನುಗ್ಗಿ ಹಿಡಿತಾರೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಸರ್ಪ್ರೈಸ್ ಅಟ್ಯಾಕ್ ಆಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದೇವೆ. ಅವ್ರ ಕಡೆ ರಿಟಾಲಿಯೇಟ್ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಸರ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಆರೋಪಿಗಳು ಇದ್ದಾರೆ ಅವರ ಸಂಬಂಧಿಕರನ್ನು ಕೂಡ ಈ ಹಿಂದೆ ಅರೆಸ್ಟ್ ಮಾಡಿದ್ರು. ಹೌದು, ಅರೆಸ್ಟ್ ಮಾಡಿದ್ರೆ ಅವ್ರು ಏನಾದ್ರು ಬಿಡುಗಡೆ ಆಗಿದ್ದಾರೆ ಸರ್? ಹೌದು, ಇವ್ರು ಅರೆಸ್ಟ್ ಆಗಿದ್ದು ಅವ್ರ ಗಮನಕ್ಕೆ ಏನಾದ್ರು ಇತ್ತ ಸರ್? ಹೆಂಗೆ ನಿನ್ನೆ ಲೋಕಲ್ ಸರಿ ಪೊಲೀಸ್ ಸ್ಟೇಷನ್ಗೆ ನಾವು ಇಂಟಿಮೇಷನ್ ಮಾಡಿದ್ದೇವೆ. ಅವರವರ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸಿದ್ದಾರೆ. ಈಗ ನಮ್ಮ ಸ್ಟೇಷನ್ ಇಂದ ಕೂಡ ಇಂಟಿಮೇಷನ್ ಹೋಗ್ತಾ ಇದೆ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗಿದೆ ಈಗ. ಅಂಡ್ ಅರೆಸ್ಟ್ ಆದವರ ಫ್ಯಾಮಿಲಿ ಮೆಂಬರ್ಸು ಇವರಿಗೆ ಬೈಕ್ ಒದಗಿಸಿಕೊಡೋದು, ಇವರು ತಪ್ಪಿಸ್ಕೊಂಡು ಹೋದ ನಂತರ ಅವರಿಗೆ ಶೆಲ್ಟರ್ ಕೊಡೋದು, ಈ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಅದಕ್ಕಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಅವರು ಜಸ್ಟ್ ಬಿಫೋರ್ 1 ಮಂತ್ ಅವರು ಕೂಡ ಬೇಲ್ ಮೇಲೆ ಹೊರಗಡೆ ಹೋಗಿದ್ದಾರೆ. ನಿನ್ನೆ ಇಂಟ್ರಾಗೇಷನ್ ಮಾಡುವಾಗ ಆರೋಪಿ ಹೇಳಿದ್ದೇನೆಂದ್ರೆ, ನಾನು ಆಕ್ಚುಲಿ ನಮ್ಮ ಟಾರ್ಗೆಟ್ ಹೈದರಾಬಾದ್ ಇತ್ತು. ಹೈದರಾಬಾದಲ್ಲಿ ಕೃತ್ಯ ನಡೆಸಬೇಕಂತ ಹೈದರಾಬಾದ್ ಬಂದಾಗ, ಹೈದರಾಬಾದ್ ಅಕ್ಕಪಕ್ಕದಲ್ಲಿ ಏನೇನು ಬೋರ್ಡರ್ ರಾಜ್ಯಗಳಿವೆ, ಬೋರ್ಡರ್ ಜಿಲ್ಲೆಗಳಿವೆ ಅಂತ ನಾವು ನೋಡ್ಕೊಂಡಿದ್ದಾಗ ಬೀದರ್ ಅಂತ ಬೀದರ್ ಇಟ್ ಈಸ್ ಅ ಬೋರ್ಡರ್ ಟೌನ್ ಅಂತ ನಮಗೆ ಗೊತ್ತಾಯ್ತು ಅಂತ ಹೇಳ್ತಾ ಇದ್ರು ಅವರು. ಅಂಡ್ ಕೃತ್ಯ ನಡೆಸೋಕ್ಕಿಂತ ಮುಂಚೆ ಬಿಫೋರ್ 2 ಮಂತ್ಸ್ 3 ಮಂತ್ಸ್ ಇವರು ಒಂದ್ಸತಿ ರೆಕ್ಯೂ ಮಾಡಿದ್ದಾರೆ. ಆಸ್ ಎ ವಿಸಿಟರ್ ಬಂದು ರೆಕ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಅವರಿಗೆ ಮಾತ್ರ ಬೀದರಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಸದ್ಯಕ್ಕೆ ಹೇಳ್ತಾ ಇದ್ರು. ನಾವು ಮುಂದಿನ ವಿಚಾರಣೆ ಮಾಡ್ತೀವಿ. ಇವರಿಗೆ ವೆಪನ್ ಕೊಟ್ಟವನು ಇನ್ನೊಬ್ಬನ ಹೆಸರು ಹೇಳ್ತಾ ಇದ್ರು ಅವರು. ಅಂಡ್ ಅದೇ ರೀತಿ ಲಾಜಿಸ್ಟಿಕ್ಸ್ ಅಂಡ್ ಶೆಲ್ಟರ್ ಕೊಟ್ಟವರು, ದೇ ಆರ್ ಆಲ್ ಪಾರ್ಟ್ ಆಫ್ ಕಾನ್ಸ್ಪಿರಸಿ. ಇಲ್ಲಿಗೆ ಬಂದು ಫೈರಿಂಗ್ ಮಾಡಿ ದುಡ್ಡು ದೋಚ್ಕೊಂಡು ಹೋದವರು ಈ A1 A2 ಇವರ ಅಂತ ಏನಾದ್ರು ಮಾಹಿತಿ ಬಿಟ್ಟರೆ ಸರ್? ಕೇಳ್ತಾ ಇದ್ದೇವೆ. ಒಂದು 10 ಲಕ್ಷ ಅವನು ಕೊಟ್ಟಿದ್ದೇವೆ, ಇನ್ನೊಂದು ಇವರು ಕೊಟ್ಟಿದ್ದ ಅಂತ ಹೇಳ್ತಾ ಇದ್ರು. ರಿಕವರಿ ಮಾಡಿ ತೋರಿಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.